ನಿಮ್ಮ ಒಟ್ಟಾರೆಯಾಗಿರತಕ್ಕಂಥ ಹಣೆ ಬರಹವನ್ನು ಕೂಡ ಬದಲಿಸುವಂತಹ ಅದೃಷ್ಟವನ್ನು ಹೆಚ್ಚಿಸುವಂತಹ ಶಕ್ತಿ ಈ ಸ್ನಾನಕ್ಕಿರ್ತಕ್ಕಂಥದ್ದು. ನಾನು ತಿಳಿಸಿರುವ ಹಾಗೆ ಕನಿಷ್ಠ ನೀವು 48 ದಿನಗಳ ಕಾಲ ಈ ರೀತಿಯಾಗಿ ಸ್ನಾನ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಬೆಳಕಾಗಿ ಬದಲಾಗಲಿಲ್ಲ ಅಂದರೆ ನೀವು ನಮಗೆ ಕಾಮೆಂಟ್ ಮಾಡಿ. ಬದುಕಿಗೆ ದೇವರು ಅಂತಕ್ಕಂಥದ್ದು ಗಾಡ್ ಅಂತ ಕರಿತೀವಿ. GOD ಗಾಡ್ ಅಂತ, ಜನರೇಟರ್, ಆಪರೇಟರ್ ಮತ್ತು ಡೆಸ್ಟ್ರೈಜರ್ ಅಂತ. ಅಮಾವಾಸ್ಯೆ ದಿವಸ ಬಹಳ ಮುಖ್ಯವಾಗಿ ಈ 5 ವಸ್ತುಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ದೃಷ್ಟಿಬಾಧೆಗಳು, ಆವಿಚಾರ ದೋಷಾದಿಗಳು ಪರಿಹಾರ ಆಗುತ್ತೆ. ವಿಶೇಷವಾಗಿ ಏನೇ ಕೃತ್ರಿಮ ದೋಷಗಳಿದ್ದರೂ ಕೂಡ, ನಿಮ್ಮ ಮೇಲೆ ಏನೇ ವ್ಯಾಮಾಚಾರದ ಪ್ರಯೋಗಗಳಾಗಿದ್ದರೂ ಕೂಡ ಖಂಡಿತ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಸ್ನಾನದಲ್ಲಿ ಈ ವಸ್ತುಗಳನ್ನು ಹಾಕಿ ನಿತ್ಯವೂ ಕೂಡ ಸ್ನಾನ ಮಾಡಿ. ನಿಮ್ಮ ಬದುಕಿನಲ್ಲಿ ಯಾವೆಲ್ಲ ನಕಾರಾತ್ಮಕ ಶಕ್ತಿಗಳಿದ್ದಾವೋ, ಯಾವೆಲ್ಲ ನಿಮಗೆ ಉತ್ತಮದಾಯಕವಾಗಿ ಫಲಗಳನ್ನು ಕೊಡಬೇಕು ಇದ್ದಾಗೆ ಆ ಎಲ್ಲ ಫಲಗಳು ಕೂಡ ನಿಮಗೆ ಸಿದ್ಧಿಸುವ ಹಾಗೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ಸಮೃದ್ಧಿ ಟಿವಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುವ ನಿಮ್ಮ ವಯಸ್ಕ ಆಚಾರ್ಯಾದ ನಾನು ಈ ಒಂದು ಸಂಚಿಕೆಯಲ್ಲಿ ಏನಪ್ಪ ಅಂದರೆ, ನಮಗೆ ಪುರಾಣಗಳಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಯಾತ್ರಾ ತೀರ್ಥಕ್ಷೇತ್ರಗಳು ಅಂತೇಳಿದ್ದಾವೆ ಅಲ್ವಾ. ಅದರಲ್ಲೂ ಕೂಡ ಸಂಗಮ ಕ್ಷೇತ್ರಗಳು, ನದಿ ಕ್ಷೇತ್ರಗಳು, ವಿಶೇಷವಾಗಿ ನಾವು ಸ್ನಾನಕ್ಕಂತಲೇ ಹಿಂದೆ ಕೆಲವು ದಿನಗಳ ಹಿಂದೆ ಕುಂಭಮೇಳ ಅಂತ ನಡೆಯಿತು. ಅಂದರೆ ಸಂಗಮದಲ್ಲಿ ಸ್ನಾನವನ್ನು ಮಾಡಿದಾಗ ನಮ್ಮ ಸಂಚಿತ ಜನ್ಮದ ಪೂರ್ವಾರ್ಜಿತ ಕರ್ಮಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತಕ್ಕಂಥ ನಂಬಿಕೆ. ಜೊತೆಗೆ ಆಗುತ್ತೆ, ಖಂಡಿತವಾಗಿಯೂ ಆಗುತ್ತೆ. ಯಾಕೆ ಇಷ್ಟು ಮಹತ್ವ, ಯಾಕೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೇನಪ್ಪ ಅಂದರೆ, ನಿಮ್ಮ ಹಣೆ ಬರಹ ಬದಲಾಗಬೇಕು ಅಂದರೆ ಒಬ್ಬ ವಿದ್ಯಾರ್ಜನೆಯ ದಶೆಯಲ್ಲಿ ಅವನ ಆಲೋಚನಾ ವಿಧಾನವನ್ನು ಬದಲಾಯಿಸಿಕೊಂಡ್ರೆ ಮುಂದಿನ ಬದುಕು ಅವನಿಗೆ ಸಮೃದ್ಧದಾಯಕವಾಗಿರುತ್ತೆ. ಹಾಗೆ ಬದುಕಿನ ಉದ್ದಕ್ಕೂ ಕೂಡ ನಮ್ಮ ಅಷ್ಟು ಒಡನಾಟಗಳು ನಮ್ಮೊಟ್ಟಿಗೆ ಬೆಳೀತಾ ಇರತಕ್ಕಂಥದ್ದಾಗುತ್ತೆ. ಈಗ ನಾವು ಹುಟ್ಟಿದಾಗ ಇದ್ದದ್ದು ತೂಕ ಕೇವಲ 4 ಕಿಲೋ, ಆ ನಂತರದಲ್ಲೇ 8, ಆ ನಂತರದಲ್ಲೇ 12, 16, 20, 70, 80 kg ತನಕ ಬಂದು ನಾವು ನಿಲ್ತೀವಿ. ಹಾಗಿದ್ದಾಗ ದೇಹ ಹೇಗೆ ಬೆಳವಣಿಗೆಯೊಟ್ಟಿಗೆ ತನ್ನ ತೂಕವನ್ನು ಹೆಚ್ಚಿಸಿಕೊಳ್ಳುತ್ತೋ, ಬದುಕು ಕೂಡ ಒಂದು ಅಷ್ಟು ಎಲ್ಲ ಸಂಬಂಧಗಳೊಟ್ಟಿಗೆ ತನ್ನ ಬದುಕನ್ನು ಕೂಡ ನಿರ್ವಹಿಸಬೇಕಾದಂಥ ಅನಿವಾರ್ಯತೆ ಮನುಷ್ಯನಿಗಿರುತ್ತೆ. ದೇಹಾಲಸ್ಯ ಆದಾಗ ಬಹಳ ಮುಖ್ಯವಾಗಿ ಸ್ನಾನಕ್ಕೆ ಮೊರೆ ಹೋಗ್ತೀವಿ. ಮಾನಸಿಕ ಅಶಾಂತಿ ಉಂಟಾದಾಗ ನಾವು ಮೆಡಿಟೇಷನನ್ನು ಮಾಡ್ತೀವಿ. ಹೊಟ್ಟೆ ಹಸಿದಾಗ ಊಟ ಮಾಡಬೇಕು ಅಲ್ವಾ. ನಿದ್ದೆ ಬಂದಾಗ ನಿದ್ದೆ ಮಾಡಬೇಕು. ಇದು ಮನುಷ್ಯನಿಗೆ ನಿತ್ಯ ನಿರಂತರವಾಗಿ ಅವನೊಟ್ಟಿಗೆ ಇರತಕ್ಕಂಥ ಒಂದು ಕಲ್ಪಗಳು. ಈ ಕಲ್ಪಗಳ ಮಧ್ಯದಲ್ಲಿ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಸ್ನಾನ ಮಾಡುವ ವಿಧಾನದಲ್ಲಿ ನೀವು ಒಂದೊಮ್ಮೆ ಪರಿವರ್ತನೆ ಮಾಡಿಕೊಂಡ್ರೆ ನಿಮ್ಮ ಬದುಕು, ಈಗ ಕೆಲವು ಸಂದರ್ಭಗಳಲ್ಲಿ ನಮಗೆ ಕೈ ಕೊಳೆಯಾದ ತಕ್ಷಣ ನಾವು ಏನು ಮಾಡ್ತೀವಿ, ಸೋಪೋ ಅಥವಾ ಇವತ್ತಿನ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಹಾಕಿ ಶುದ್ಧತೆಯನ್ನು ಮಾಡ್ಕೊಳ್ತೀವಿ. ತಲೆಯನ್ನು ನಾವು ನಮ್ಮ ದೇಹಕ್ಕೆ ಸ್ನಾನ ಮಾಡಬೇಕಾದ್ರೆ ತಲೆಗೆ ಬೇರೆ ಶಾಂಪು ಉಪಯೋಗಿಸ್ತೀವಿ, ಮುಖಕ್ಕೆ ಬೇರೆ ಇದನ್ನು ಉಪಯೋಗಿಸ್ತೀವಿ, ದೇಹಕ್ಕೆ ಬೇರೆ ಅದನ್ನು ಉಪಯೋಗಿಸ್ತೀವಿ ಅಲ್ವಾ. ಹಾಗೆ ಮನುಷ್ಯ ಕೂಡ ಸ್ನಾನದಲ್ಲಿ ಒಂದಷ್ಟು ಪದಾರ್ಥಗಳನ್ನು ಸೇರಿಸಿ ಮಾಡೋದ್ರಿಂದ ದೈವಿಕವಾಗಿರ್ತಕ್ಕಂಥ ಶಕ್ತಿ ಹೆಚ್ಚಿಸ್ಕೊಳ್ತಕ್ಕಂಥವನಾಗ್ತಾನೆ. ಹಾಗಿದ್ದಾಗ ಏನು ಮಾಡಬೇಕು ಅಂದರೆ, ನಮಗೆ ವಾರದಲ್ಲಿರ್ತಕ್ಕಂಥ 7 ದಿನಗಳು, ಭಾನುವಾರದಿಂದ ಶನಿವಾರದವರೆಗೆ 7 ದಿನಗಳನ್ನು ನಾವು ನೋಡ್ತೀವಿ. ನಮ್ಮ ಇವತ್ತಿನ ಒಂದು ಲೌಕಿಕ ಪ್ರಪಂಚದಲ್ಲಿ ಸೋಮವಾರದಿಂದ ಮಂಡೆಯಿಂದ ಸಾಟರ್ಡೆ ಅಂತ, ಸಂಡೇ ಅಂತೇಳಿ ನಾವು ಕರಿತೀವಿ. ಆದರೆ ಇಂದು ಸನಾತನಮಯವಾಗಿರ್ತಕ್ಕಂಥ ಪ್ರತ್ಯಕ್ಷ ದೈವನಾಗಿರ್ತಕ್ಕಂಥ ಭಾನುವಾರವೇ ನಮಗೆ ಪ್ರಧಾನ ಶ್ರೇಷ್ಠವಾಗಿರ್ತಕ್ಕಂಥ ದಿನ. ಯಾಕೆಂದರೆ ಭಾನು ಅಂದರೆ ಸೂರ್ಯ ಅಂತಕ್ಕಂಥವನು. ಸೂರ್ಯನಿಂದ ಚಲನೆ ಪ್ರಾರಂಭ ಆಗ್ತಕ್ಕಂಥ ಪ್ರತಿಯೊಂದು ಜೀವಸಂಕುಲವೂ ಕೂಡ ಸೂರ್ಯನ ಚಲನೆ ಜೊತೆಗೆ ನಮ್ಮ ಚಲನೆಯೂ ಆಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಏಜಾಯಿತು ಅಂತ ಕರಿತೀವಿ. ಅದು ಸೂರ್ಯನ ಪಥಚಲದ ಮೇಲೆ ನಮ್ಮ ವಯಸ್ಸು, ಆಯಸ್ಸಿನ ನಿರ್ಧಾರವನ್ನು ಮಾಡ್ತೀವಿ. ಹಾಗೆ ಇವತ್ತು ನಾನು ತಿಳಿಸ್ಕೊಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ನಿಮ್ಮ ಸ್ನಾನದಲ್ಲಿ ಈ ವಸ್ತುಗಳನ್ನು ಹಾಕಿ ನಿತ್ಯವೂ ಕೂಡ ಸ್ನಾನ ಮಾಡಿ. ನಿಮ್ಮ ಬದುಕಿನಲ್ಲಿ ಯಾವೆಲ್ಲ ನಕಾರಾತ್ಮಕ ಶಕ್ತಿಗಳಿದ್ದಾವೋ,
ಯಾವೆಲ್ಲ ನಿಮಗೆ ಉತ್ತಮದಾಯಕವಾಗಿ ಫಲಗಳನ್ನು ಕೊಡಬೇಕು ಇದ್ದಾಗೆ ಆ ಎಲ್ಲ ಫಲಗಳು ಕೂಡ ನಿಮಗೆ ಸಿದ್ಧಿಸುವ ಹಾಗೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಯಾಕೆ ಅಂದರೆ ದೈವಿಕವಾಗಿರ್ತಕ್ಕಂಥ ಶಕ್ತಿ ಅಡಗಿರ್ತಕ್ಕಂಥದ್ದು. ಮೆಣಸಿನಕಾಯಿನಲ್ಲಿರ್ತಕ್ಕಂಥ ಗುಣ ಏನು ನಿಮಗೆ ಗೊತ್ತು, ಕಾಳುಮೆಣಸಿನಲ್ಲಿರ್ತಕ್ಕಂಥ ಗುಣ ಏನು ನಿಮಗೆ ಗೊತ್ತು, ಈರುಳ್ಳಿಯಲ್ಲಿರ್ತಕ್ಕಂಥ ಗುಣ ಏನು ನಿಮಗೆ ಗೊತ್ತು, ತೊಗರಿಕಾಯಲ್ಲಿರ್ತಕ್ಕಂಥ ಗುಣ ಏನು ನಿಮಗೆ ಗೊತ್ತು. ಹಾಗೆ ಪ್ರತಿಯೊಂದು ವಸ್ತುವಲ್ಲೂ ಕೂಡ ಅದರದೇ ಆಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಗುಣ ಅಂತೀವಿ. ವಯೋಧರ್ಮಕ್ಕೆ ಅನುಸಾರವಾಗಿ ಗುಣಧರ್ಮವೂ ಕೂಡ ಬದಲಾಗಬೇಕಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇವತ್ತು ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಎಲ್ಲ ನಕಾರಾತ್ಮಕ ದೋಷಗಳಿಂದ ಪರಿಹಾರವನ್ನು ಕಾಣಬೇಕಾದರೆ ಪ್ರತಿನಿತ್ಯವೂ ಕೂಡ ಒಂದು ಮುಷ್ಟಿಯಷ್ಟು ಕನಿಷ್ಠ ಒಂದು ಸ್ವಲ್ಪನಾದರೂ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಿ. ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಭಾನುವಾರದ ದಿವಸ ವಿಶೇಷವಾಗಿ ಈ ಒಂದು ರೋಸ್ ವಾಟರನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೇನು ಬದಲಾಗುತ್ತಪ್ಪ ಅಂದರೆ ಮನೆಯಲ್ಲಿ ಶಾಂತಿ ಸಿಗುತ್ತೆ, ಸಂಬಂಧಗಳಲ್ಲಿರ್ತಕ್ಕಂಥ ಬಿರುಕುಗಳಿಂದ ದೂರ ಆಗ್ತಕ್ಕಂಥದ್ದಾಗುತ್ತೆ. ಈಗ ನಾವು ರೋಸ್ ವಾಟರಲ್ಲಿ ಇರ್ತಕ್ಕಂಥ ಏನು ಪರಿಮಳ, ಆ ಪರಿಮಳ ಹೇಗೆ ಫಸಲಿಸುತ್ತೋ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಕಾರಾತ್ಮಕವಾದಂಥ ಮನಸ್ಥಿತಿಗಳು ಕೂಡ ದೂರ ಆಗುತ್ತೆ. ಸಕಾರಾತ್ಮಕ ಒಂದು ಬೆಳವಣಿಗೆ ಕುಟುಂಬದಲ್ಲಿ ಸಹಮತ ಅಂತಕ್ಕಂಥದ್ದು ಸಿಗುತ್ತೆ. ಇನ್ನು ಸೋಮವಾರದ ದಿವಸ ನಿಶ್ಚಲವಾಗಿ ನೀವೇನು ಮಾಡಬೇಕಪ್ಪ ಅಂದರೆ ವಿಶೇಷವಾಗಿ ದೃಷ್ಟಿಬಾಧೆಗಳು ನಿವೃತ್ತಿ ಆಗಬೇಕು. ನರಘೋಷ, ಮನೆ ಮೇಲೆ ದೃಷ್ಟಿ, ಮಕ್ಕಳ ಓದಿನ ಮೇಲೆ ದೃಷ್ಟಿ, ಹೀಗೆ ಎಲ್ಲ ದೃಷ್ಟಿದೋಷ ನಿವೃತ್ತಿ ಆಗಬೇಕಾದ್ರೆ ಲವಂಗವನ್ನು ಹಾಕಿ ಸೋಮವಾರದ ದಿವಸ ಸ್ನಾನ ಮಾಡಬೇಕು. ಇನ್ನು ಮಂಗಳವಾರ ಹಣಕಾಸಿನ ಸಂಬಂಧ, ಶಾರೀರಿಕ ಆರೋಗ್ಯಕ್ಕೆ ಸಮಸ್ಯೆ, ಹೀಗೆ ಶರೀರದಲ್ಲಿರ್ತಕ್ಕಂಥ ಮತ್ತು ಭೌತಿಕ ಲೌಕಿಕ ಪ್ರಪಂಚದಲ್ಲಿ ಇರಬೇಕಾದಂಥ ಹಣಕಾಸಿನ ಸಮಸ್ಯೆಗಳಿಗೂ ಕೂಡ ನಿವೃತ್ತಿ ಆಗಬೇಕಾದ್ರೆ ಉಪ್ಪನ್ನು ಹಾಕಿ ಸ್ನಾನ ಮಾಡತಕ್ಕಂಥದ್ದು ಶ್ರೇಷ್ಠ. ಇನ್ನು ಬುಧವಾರದ ದಿವಸ ಬಹಳ ಮುಖ್ಯವಾಗಿ ನಾವು ಪಚ್ಚಕರ್ಪೂರವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಮ್ಮ ಎಲ್ಲ ಬದುಕಿಗೆ ದೇವರು ಅಂತಕ್ಕಂಥದ್ದು ಗಾಡ್ ಅಂತ ಕರಿತೀವಿ. GOD ಗಾಡ್ ಅಂತ, ಜನರೇಟರ್, ಆಪ್ರೇಟರ್ ಮತ್ತು ಡೆಸ್ಟ್ರೈಜರ್ ಅಂತ. ಬಹಳ ಮುಖ್ಯವಾಗಿ ಆಪ್ರೇಟರ್ ಮಾಡ್ತಾ ಇರತಕ್ಕಂಥ ಒಂದು ಸಿಸ್ಟಮನ್ನು ಆಪ್ರೇಟರ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೋ ಅವರು ಆ ಸಿಸ್ಟಮನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಮಹಾವಿಷ್ಣು ನಮ್ಮೆಲ್ಲರ ಬದುಕಲ್ಲೂ ಕೂಡ ಮಹಾವಿಷ್ಣು ನಮ್ಮನ್ನು ಪೋಷಣೆ ಅಥವಾ ಪಾಲನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಬುಧವಾರದ ದಿವಸ ಪಚ್ಚಕರ್ಪೂರವನ್ನು ಮಿಶ್ರಣ ಮಾಡಿ ಸ್ನಾನ ಮಾಡಿ ಮನೆಯಲ್ಲಿ ದೈವಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಇನ್ನು ಶುಕ್ರವಾರ ಬಹಳ ಮುಖ್ಯವಾಗಿ ಹಾಲಿನಿಂದ ಮೊಸರಾಗ್ತಕ್ಕಂಥದ್ದಾಗುತ್ತೆ. ಮೊಸರಿಗೆ ಕಾರಕನಾಗಿರ್ತಕ್ಕಂಥವನು ಬಹಳ ಮುಖ್ಯವಾಗಿ ಶುಕ್ರನು. ಕೋರಿಕೆಗಳಿರುತ್ತೆ, ಆಪೇಕ್ಷೆಗಳಿರುತ್ತೆ, ಮನೆ ತಗೊಳ್ಬೇಕು, ವಾಹನ ತಗೊಳ್ಬೇಕು, ಕುಟುಂಬದಲ್ಲಿ ನೆಮ್ಮದಿ ಇರಬೇಕು, ಹೀಗೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಾಮರಸ್ಯ ಇರಬೇಕು. ಈಗೆಲ್ಲ ಯಾವೆಲ್ಲ ನಿಮಗೆ ಮನಸ್ಸಿನಲ್ಲಿರ್ತಕ್ಕಂಥ ಕಾಮನೆಗಳು ಈಡೇರಬೇಕಾದ್ರೆ ಶುಕ್ರವಾರದ ದಿವಸ ಸ್ವಲ್ಪ ಮೊಸರನ್ನು ಹಾಕಿ ಸ್ನಾನ ಮಾಡಿ, ನಿಮಗೆ ಎಲ್ಲವೂ ಕೂಡ ಸಿಗ್ತಕ್ಕಂಥದ್ದಾಗುತ್ತೆ. ಇನ್ನು 2 ದಿನಗಳನ್ನು ನಾವು, ಯಾಕಂದರೆ ಈ 2 ದಿನಗಳನ್ನು ನಾನು ಉಳಿಸ್ಕೊಂಡಿದ್ದೀನಿ. ಯಾವ 2 ದಿನಗಳು? ಒಂದು ಗುರುವಾರ, ಒಂದು ಶನಿವಾರ. ಗುರು ಅಂತಕ್ಕಂಥವನು ನಮ್ಮ ಜ್ಞಾನಾಭಿವೃದ್ಧಿಯನ್ನು ಮಾಡಿದ್ರೆ, ಶನಿ ಅಂತಕ್ಕಂಥವನು ನಮ್ಮ ಮೆಚುರಿಟಿಯನ್ನು ಹೆಚ್ಚಿಸ್ತಾನೆ. ಉಳಿದಿರತಕ್ಕಂಥದ್ದು 2 ದಿನಗಳು, ಒಂದು ಗುರುವಾರ, ಒಂದು ಶನಿವಾರ. ಗುರುವಾರ ಏನು ಮಾಡಬೇಕು? ಧನ ಸಂಬಂಧಿತವಾದಂಥ ವಿಚಾರಾದಿಗಳು, ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಅಂತೇಳಿ ಹಯಗ್ರೀವ ಮಹಾರಾಜರು, ಗುರುಗಳ ಸುಪ್ರಸಿದ್ಧವಾಗಿರ್ತಕ್ಕಂಥ ದೈವಿಕ ಶಕ್ತಿ ಹೊಂದಿರತಕ್ಕಂಥ ಗುರುವಾರದ ದಿವಸ ಪಚ್ಚಕರ್ಪೂರ ಯುಕ್ತವಾಗಿ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ. ಇನ್ನು ಶನಿವಾರ ಕರ್ಮಕಾರಕನಾಗಿರ್ತಕ್ಕಂಥ ಶನಿ, ನೀವು ತೆಗೆದುಕೊಳ್ಳುವಂಥ ಎಲ್ಲ ನಿರ್ಧಾರಗಳಲ್ಲೂ ಕೂಡ ಮಂಗಳವನ್ನು ಉಂಟು ಮಾಡಬೇಕು, ಇರತಕ್ಕಂಥ ಅಡಚಣೆಗಳನ್ನು ದೂರ ಮಾಡಬೇಕು, ಇರುವಂತಹ ಎಲ್ಲ ಬದುಕಿನಲ್ಲೂ ಕೂಡ ಸಂತೋಷ ಸಮೃದ್ಧಿ ಸಿಗಬೇಕು, ಮನೆಯಲ್ಲಿ ಸಾಮರಸ್ಯದ ವಾತಾವರಣ ಸೃಷ್ಟಿಯಾಗಬೇಕು, ಕುಟುಂಬದಲ್ಲಿ ನೆಂಟರಿಷ್ಟರಲ್ಲಿ ಒಳ್ಳೆಯ ನೇಮ್ ಬರಬೇಕು, ಪೇಮ್ ಬರಬೇಕು, ದುಡ್ಡು ವೃದ್ಧಿ ಆಗಬೇಕು, ಹಣಕಾಸಿನ ವಿಚಾರದಲ್ಲಿ ವೃದ್ಧಿ ಆಗಬೇಕು ಅಂದರೆ ಶನಿವಾರದ ದಿವಸ ವಿಶೇಷವಾಗಿ ತುಳಸಿ ಮತ್ತು ನೀವು ಸ್ವಲ್ಪ ಒಂದು ಸಣ್ಣ ಪ್ರಮಾಣದಲ್ಲಿ ಎಳ್ಳನ್ನು ಹಾಕಿ ಸ್ನಾನ ಮಾಡಿ. ಎಲ್ಲ ವಾರಗಳು ಮುಗಿಯಿತು. ಇರ್ತಕ್ಕಂಥದ್ದು 2 ಈಗ, ಒಂದು ಹುಣ್ಣಿಮೆ, ಒಂದು ಅಮಾವಾಸ್ಯೆ. ಈ 7 ದಿನಗಳು ಕೂಡ ನೀವು ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ನಾನು ತಿಳಿಸಿರುವ ಹಾಗೆ ಕನಿಷ್ಠ ನೀವು 48 ದಿನಗಳ ಕಾಲ ಈ ರೀತಿಯಾಗಿ ಸ್ನಾನ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಬೆಳಕಾಗಿ ಬದಲಾಗಲಿಲ್ಲ ಅಂದರೆ ನೀವು ನಮಗೆ ಕಾಮೆಂಟ್ ಮಾಡಿ, ಖಂಡಿತ ಬದಲಾಗುತ್ತೆ. ನಂಬಿಕೆಯೇ ಪ್ರಧಾನವಾಗಿರ್ತಕ್ಕಂಥದ್ದು. ಇನ್ನು ಅಮಾವಾಸ್ಯೆ ದಿವಸ
ಬಹಳ ಮುಖ್ಯವಾಗಿ ಈ 5 ವಸ್ತುಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ದೃಷ್ಟಿಬಾಧೆಗಳು, ಆವಿಚಾರ ದೋಷಾದಿಗಳು ಪರಿಹಾರ ಆಗುತ್ತೆ. ವಿಶೇಷವಾಗಿ ಏನೇ ಕೃತ್ರಿಮ ದೋಷಗಳಿದ್ದರೂ ಕೂಡ, ನಿಮ್ಮ ಮೇಲೆ ಏನೇ ವ್ಯಾಮಾಚಾರದ ಪ್ರಯೋಗಗಳಾಗಿದ್ದರೂ ಕೂಡ ಖಂಡಿತ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಏನು ಮಾಡಬೇಕು? ಮನೆಯಲ್ಲೆಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ಗಂಜಲಯುಕ್ತವಾಗಿ ಪಚ್ಚಕರ್ಪೂರ, ಗಂಜಲ, ಗಂಧ, ಇನ್ನು ತುಳಸಿ ಜೊತೆಗೆ ಬೇವಿನ ಎಲೆ, ಈ 5 ಹಾಕಿ ಆರೋಗ್ಯದ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ, ಇದು ಕೇವಲ ಅಮಾವಾಸ್ಯೆ ದಿವಸ ಮಾತ್ರ ಮಾಡ್ತಕ್ಕಂಥದ್ದು. ಯಾವ ವಸ್ತುಗಳು ಸಿಗ್ತಾ ಇಲ್ಲ ಅಂದರೆ ಗಂಜಲ ಸಿಕ್ಕೇ ಸಿಗುತ್ತೆ. ಎಲ್ಲ ಅಂಗಡಿಗಳಲ್ಲೂ ಕೂಡ ಇವತ್ತು ಗಂಜಲ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಗಂಜಲ ತೊಗೊಂಡು ಬಂದು ಮನೆಯನ್ನೆಲ್ಲ ಪರಿಶುದ್ಧ ಮಾಡಿ, ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿ, ನೀವೆಲ್ಲರೂ ಕೂಡ ಒಂದು ಚೂರು ಗಂಜಲ ನೀರಿಗೆ ಸ್ನಾನ ಹಾಕಿ ಮಾಡಿ. ಖಂಡಿತ ನಿಮ್ಮ ಮನಸ್ಸು ಎಷ್ಟು ಆಹ್ಲಾದಕರವಾಗಿ ಸಂತೋಷದಾಯಕವಾಗಿರುತ್ತೆ ಅಂತಕ್ಕಂಥದ್ದನ್ನು ನೀವೇ ಗಮನಿಸ್ತೀರ. ಇನ್ನು ಹುಣ್ಣಿಮೆ ಬಹಳ ಮುಖ್ಯವಾಗಿ, ಈ ಹುಣ್ಣಿಮೆ ದಿವಸ ಏನು ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತಪ್ಪ ಅಂದರೆ, ನಿಮ್ಮೆಲ್ಲರ ಬದುಕು ಧನಾಭಿವೃದ್ಧಿ ಆಗಬೇಕು, ವಿಶೇಷವಾಗಿ ಮನೆಯಲ್ಲಿ ಸಮೃದ್ಧಿ ಆಗಬೇಕು, ಸಂಪತ್ತು ಸಿಗಬೇಕಂದ್ರೆ ಮುಖ್ಯವಾಗಿ ಹಾಲಿನಲ್ಲಿ ನಿಮ್ಮ ಮುಖವನ್ನು ನೋಡಿ, ಎಲ್ಲ ಕುಟುಂಬದವರು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡು ಎಲ್ಲರೂ ಒಂದು ಒಟ್ಟಿಗೆ ಮುಖ ನೋಡ್ಕೊಳ್ಳಿ. ಮುಖ ನೋಡ್ಕೊಂಡು ಒಂದು ಚೂರು ಹಾಲನ್ನು ಹಾಕಿ ಹುಣ್ಣಿಮೆ ದಿವಸ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಒಟ್ಟಾರೆಯಾಗಿರತಕ್ಕಂಥ ಹಣೆ ಬರಹವನ್ನು ಕೂಡ ಬದಲಿಸುವಂತಹ, ಅದೃಷ್ಟವನ್ನು ಹೆಚ್ಚಿಸುವಂತಹ ಶಕ್ತಿ ಈ ಸ್ನಾನಕ್ಕಿರ್ತಕ್ಕಂಥದ್ದು. ಮಾಡಿ, ಒಳ್ಳೆಯದಾಗಲಿ.